ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕ್ಕಿಂಗ್ ಕ್ರಿಪ್ಸ್. ಇವತ್ತು ನಾನು ನಿಮಗೆ ಎಗ್ಗಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತೀನಿ. ಅದೇ ಎಗ್ ಲಾಲಿಪಾಪ್. ನೋಡಿ, ನಾನು 4 ಬಾಯ್ಲ್ಡ್ ಎಗ್ಸ್ ತೊಗೊಂಡಿದ್ದೀನಿ. ಅದನ್ನು ತುರ್ಕೊತಾ ಇದ್ದೀನಿ. ಅಥವಾ ನೀವು ಸ್ಮ್ಯಾಶ್ ಮಾಡೋಂಗಿದ್ರೂ ಮಾಡ್ಕೊಬೋದು, ಬಟ್ ಈ ಥರ ತುರ್ಕೊಂಡ್ರೇ ನೀಟಾಗಿ ಪುಡಿ ಪುಡಿಯಾಗುತ್ತೆ. ನೋಡಿ, ಇದೇ ರೀತಿ ನಾನು ಎಲ್ಲ ಎಗ್ಸ್ನ ತುರ್ಕೊಂಡಿದ್ದೀನಿ. ಈಗ 1 ಇಂಚ್ ಆಗೋಷ್ಟು ಶುಂಠಿನೂ ಕೂಡ ತುರ್ಕೊತಾ ಇದ್ದೀನಿ. ಹಾಗೆ ಒಂದು 4 ಬೆಳ್ಳುಳ್ಳಿ ಎಸ್ಲನ್ನು ಕೂಡ ತುರ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಬೋದು. ಹಾಗೆ 1 ಕಪ್ ಆಗೋಷ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. 1/2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಹಾಗೆ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ಯಾವುದೇ ರೀತಿ ವಾಟರ್ ಹಾಕೋದು ಬೇಡ, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಯಾವುದೇ ರೀತಿ ವಾಟರ್ ಹಾಕಿಲ್ಲ. ಇದೇ ಒಂದು ಟೆಕ್ಸ್ಚರಲ್ಲಿ ನಿಮ್ಮಿಟ್ಟು ಕೂಡ ಇರಬೇಕು. ಈಗ ನಾನು ಸ್ಮಾಲ್ ಬಾಲ್ಸ್ ಆಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೇ ರೀತಿ ನಾನು ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲೊಂದು ಬೌಲ್ ತೊಗೊಂಡು ಇದಕ್ಕೆ ಒಂದು ಮೊಟ್ಟೆನ ಕ್ರ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಇದನ್ನು ನಾನು ನೀಟಾಗಿ ಬೀಟ್ ಮಾಡ್ಕೊತೀನಿ. ಈಗ ಇನ್ನೊಂದು ಕಡೆ ನಾನು ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಆವಾಗಲೇ ಬಾಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಎಗ್ ಮಿಕ್ಸ್ಚರಲ್ಲಿ ಡಿಪ್ ಮಾಡಿ ಹಾಗೆ ಬ್ರೆಡ್ ಕ್ರಮ್ಸ್ನ ಕೋಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಎಣ್ಣೆ ಬಾಣಲಿ ಕಾಯೋಕ್ಕೆ ಅಂತ ಇಟ್ಟಿದ್ದೆ. ಇವಾಗ ನೋಡಿ, ಒಂದೊಂದೇ ಬಾಲ್ಸ್ನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಬೇಕು. ಸೊ ನೋಡಿ, ಗೋಲ್ಡನ್ ಬ್ರೌನ್ಸ್ ಬಂದಿದೆ. ಇವಾಗ ನಾನು ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲದಕ್ಕೂ ಒಂದೊಂದೇ ಟೂತ್ ಪಿಕ್ನ ಇಟ್ಕೊತಾ ಇದ್ದೀನಿ. ಸೊ ನೋಡಿ, ಎಗ್ ಲಾಲಿಪಾಪ್ನ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ. ಸೊ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.